ಇವತ್ತು ಬೆಳಗ್ಗೆ ತಾನೇ ಮಾತಾಡಿದ್ವಿ ಸವರಿನ್ ಗೋಲ್ಡ್ ಬಾಂಡ್ ಇನ್ವೆಸ್ಟ್ಮೆಂಟ್ ಬಗ್ಗೆ. ಬನ್ನಿ ಇನ್ನೊಂದು ಸುದ್ದಿ ಇದೆ ತಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಲೇಟ್ ಆದರೂ ಹಂಚ್ಕೋತಾ ಇದ್ದೀನಿ ಇದನ್ನು. ಇಲ್ಲಿ ಏನಂದರೆ ಮೋತಿಲಾಲ್ ಓಸ್ವಾಲ್ ಸ್ಮಾಲ್ ಕ್ಯಾಪ್ ಫಂಡ್ನಲ್ಲಿ NFO ಅಂದರೆ ನ್ಯೂ ಫಂಡ್ ಆಫರಿಂಗ್ಸು ಓಪನ್ ಆಗಿದೆ. ಇದು ಬಂದು ಮೋತಿಲಾಲ್ ಓಸ್ವಾಲ್ ಅನ್ನೋದು ಒಂದು ಸ್ಟಾಕ್ ಬ್ರೋಕರೇಜ್ ಕಂಪ್ನಿ, ಆಮೇಲೆ ಆನ್ಲೈನ್ ಟ್ರೇಡಿಂಗ್, ಡೆಪಾಸಿಟರಿ ಪಾರ್ಟಿಸಿಪೆಂಟ್ಸ್ ಇದೆಲ್ಲ ಪೇಟಿಎಮ್ ಮನಿ, ಝೆರೋಡಾ, ಅಪ್ಸ್ಟಾಕ್ ಈ ಥರನೂ ಇದು ಒಂದು ಕಂಪನಿ. ಇದು ಕ್ಲೋಸ್ ಆಗೋದು 19 ಡಿಸೆಂಬರ್ 2023 ಕ್ಲೋಸ್ ಆಗುತ್ತೆ. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಬಂದು ₹500 ಇನ್ವೆಸ್ಟ್ಮೆಂಟ್ ಮಾಡಬೇಕು. ಆಮೇಲೆ ಡೇಟ್ ಆಫ್ ಅಲಾಟ್ಮೆಂಟ್ 26ನೇ ತಾರೀಕು ಡಿಸೆಂಬರು. ಇದ್ರ ಬಗ್ಗೆ ಹೇಳೋದಾದರೆ ಮೋತಿಲಾಲ್ ಓಸ್ವಾಲ್ ಸ್ಮಾಲ್ ಕ್ಯಾಪ್ ಫಂಡ್ ಅಂದರೆ ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಇಂಡೆಕ್ಸ್ ಫಂಡ್ಗಳು ಯಾವ್ದಿದೆ, ಲಾರ್ಜ್ ಕ್ಯಾಪ್, ಮೀಡಿಯಮ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತಿದೆಯಲ್ಲ, ಆ ಸ್ಮಾಲ್ ಕ್ಯಾಪ್ನಲ್ಲಿ ಇದು ಹೂಡಿಕೆ ಮಾಡುತ್ತೆ. ಅದರಲ್ಲಿ ಯಾವುದೇ ರೀತಿ ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ ಅದರಿಂದ ಏನು ಮಾಡುತ್ತೆ, ಹೂಡಿಕೆದಾರರಿಗೆ ಅದು ಅಮೌಂಟು ಜಾಸ್ತಿ ಆಗುತ್ತೆ. ಇದರಲ್ಲಿ ಮೇನು ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡಲ್ಲಿ ನೀವು ನೋಡಿದ್ರೆ ಯಾವುದು ಮೇನು ಅಂತ ಹೇಳಿದ್ರೆ ವಿತಿನ್ 1 ಇಯರ್ ನೀವೇನಾರ ಅದನ್ನು ಎಕ್ಸಿಟ್ ಆದರೆ ಅದಕ್ಕೆ ಇಷ್ಟು ಪರ್ಸೆಂಟೇಜು ಅಂತ ಫೈನ್ ಹಾಕ್ತಾರೆ ಅಥವಾ ಫೀಸ್ ತೊಗೊತಾರೆ. ಇದರಲ್ಲೂ ಕೂಡ ಅದೇ ಥರ ಇದೆ. ಆದರೆ ಇದರಲ್ಲಿ ಏನಂತ ಕೊಟ್ಟಿದ್ದಾರೆ ಅಂದರೆ 15 ದಿವಸ ಅಂತ ಕೊಟ್ಟಿದ್ದಾರೆ, ಎಕ್ಸಿಟ್ ಲೋಡ್ ಆಫ್ 1% ಅಂತ. ಅದೇ ರೀತಿ ನೋಡೋದಾದರೆ ಇದರಲ್ಲಿ ಏನಿದೆ ಅಂದರೆ ರಿಸ್ಕೋಮೀಟರ್ ವೆರಿ ಹೈ ರಿಸ್ಕ್ ಅಂತ ಇರುತ್ತೆ. ಯೂಶ್ವಲಿ ಇದು ಎಲ್ಲದಕ್ಕೂ ಅದೇ ಥರ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಆಮೇಲೆ ನಾನು ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ವೆಸ್ಟ್ಮೆಂಟು ₹100 ಹೇಗೆ ಮಾಡೋದು ಅಂತ ಒಂದು ವಿಡಿಯೋ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಮೇಲೆ ಐ ಬಟನಲ್ಲೂ ಇರುತ್ತೆ. ಈ ವಿಡಿಯೋದು ಎಂಡಲ್ಲೂ ನಾನು ಹಾಕಿರ್ತೀನಿ, ಅದನ್ನು ದಯವಿಟ್ಟು ಒಂದ್ಸಲಿ ಚೆಕ್ ಮಾಡಿ. ಈ ಕಂಪನಿ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಇದು. ಇದರಲ್ಲಿ ಬೇರೆ ಬೇರೆದು ನೋಡ್ಬೋದು ನೀವು. ಸುಮಾರು 59% ರಿಟರ್ನ್ಸ್ ಬಂದಿದೆ, ಕೆಲವೊಂದರಲ್ಲಿ ಫಂಡಲ್ಲಿ 37% ಬಂದಿದೆ ಈ ಕಂಪ್ನಿದು. ಆಮೇಲೆ ಕೆಲವೊಂದರಲ್ಲಿ 29ರಿಂದ 30% ಬಂದಿದೆ ಈ ಕಂಪ್ನಿದಲ್ಲಿ. ಈ ಪರ್ಟಿಕ್ಯುಲರ್ ಫಂಡ್ ಬಂದ್ಬಿಟ್ಟು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಿಗೆ, ಲಾರ್ಜ್ ಕ್ಯಾಪ್, ಮೀಡಿಯಮ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಅಂತೀವಲ್ಲ, ಸ್ಮಾಲ್ ಕ್ಯಾಪ್ ಕಂಪ್ನಿಗಳಿಗೆ ಹೂಡಿಕೆ ಮಾಡುತ್ತೆ ಈ ಕಂಪ್ನಿ. ಇದೇ ಥರ ಬೇರೆ ಬೇರೆ ಯಾವುದ್ಯಾವುದು ಫಂಡ್ ಇದೆ ಅಂತ ಹೇಳಿದ್ರೆ ಕೋಟಕ್ ನಿಫ್ಟಿ ಸ್ಮಾಲ್ ಕ್ಯಾಪ್ 50 ಇಂಡೆಕ್ಸ್ ಫಂಡ್ ಇದೆ, ಮಹೀಂದ್ರಾ ಮ್ಯಾನ್ಯುಲೈಫ್ ಸ್ಮಾಲ್ ಕ್ಯಾಪ್ ಫಂಡ್ ಇದೆ, ಆಮೇಲೆ HDFC ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಫಂಡ್ ಇದೆ. ಬಟ್ ಇವಾಗ ನಾವು ಮಾತಾಡ್ತಾ ಇರೋದು ಮೋತಿಲಾಲ್ ಓಸ್ವಾಲ್ದು ಬಗ್ಗೆ. ನೀವು ಹೇಗೆ ಕ್ಲಿಕ್ ಮಾಡಬೇಕು, ಹೇಗೆ ಆ ಆಪ್ಷನ್ಸಿಗೆ ಹೋಗಬೇಕು, ಆಮೇಲೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಏನು ಓಪನ್ ಆಗುತ್ತೆ, ಆಮೇಲೆ ನೀವು ದಯವಿಟ್ಟು ನೀವು ತುಂಬ ಹುಷಾರಾಗಿ ಕ್ಲಿಕ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಲಮ್ಸಮ್ ಮತ್ತು ಸಿಪ್ ಅಂತ ಇರುತ್ತೆ. ನೀವು ಸಪೋಸ್ ಸಿಪ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಮಂತ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಅದೇ ನೀವು ಲಮ್ಸಮ್ ಅಂತ ಕೊಟ್ಟಾಗ ಒಂದು ಸಲ ಇನ್ವೆಸ್ಟ್ ಆಗುತ್ತೆ. ಅದರಲ್ಲಿ 5,000 10,000 ಅಂತ ಇರುತ್ತೆ, ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಒಂದು 500 ಹೊಡೆದು ಚೆಕ್ ಮಾಡಿ, ನಿಮಗೆ ಎಷ್ಟು ಅನುಕೂಲ ಆಗುತ್ತೋ ಅಷ್ಟನ್ನು ನೀವು ಎಂಟ್ರಿ ಮಾಡಿ ನೀವು ಪ್ರೊಸೀಡ್ ಮಾಡಬೇಕು. ಮಾಡಿದಾಗ ನಿಮಗೆ ಒಂದು UPI ಐಡಿಗೆ ನಿಮಗೆ ಲಿಂಕ್ ಕೇಳುತ್ತೆ, ಅಲ್ಲಿ ಹೊಡೆದಾಗ ನೀವು ಅಷ್ಟು ದುಡ್ಡನ್ನ ಪೇ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ 26ನೇ ತಾರೀಕು ಅಲಾಟ್ಮೆಂಟ್ ಆಗಿದೆ ಇಲ್ಲೋ ಅಂತ ನಿಮಗೆ ಗೊತ್ತಾಗುತ್ತೆ, ಮೇಲೂ ಬರುತ್ತೆ. ಈ ಥರ ಇದು ಅಪ್ಲೈ ಮಾಡ್ಬೋದು. ಕಂಪ್ಲೀಟ್ ವಿಡಿಯೋ ಇದು ಮತ್ತೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಮ್ಯೂಚುವಲ್ ಫಂಡ್ ಬಗ್ಗೆ ಹೆಂಗೆ ಅಪ್ಲೈ ಮಾಡೋದು, ಒಂದೊಂದು ಆಪ್ಷನ್ಸ್ ಹೆಂಗೆ ಕ್ಲಿಕ್ ಮಾಡೋದು ಅಂತ ತೋರಿಸಿದ್ದೀನಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಗುತ್ತೆ. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.